ಹಾಯ್! ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗ್ತಿರೋದು ಬಂದು ಅಲ್ಫಾನರ್ ಅನ್ನೋ ಒಂದು ಮಾಲ್‌ಗೆ ಯಾಕೆ ಹೋಗ್ತಿದ್ದೀರಿ ಅಂದ್ರೆ ಇಲ್ಲಿ ನಾವು ಮೂವಿ ನೋಡೋಣ ಅಂತ ಹೋಗ್ತಿದ್ರಿ. ಯಾವ್ದಂದ್ರೆ ಮೂವಿ ಬಂದು ನಾವು ಗೇಮ್ ಚೇಂಜರ್ ಮೂವಿ ನೋಡಕ್ ಹೋಗ್ತಿದ್ರಿ. ಆಲ್ರೆಡಿ ಟೈಮ್ ಬೇರೆ ಆಗಿತ್ತು ನಾವು ಬರೋ ಅಷ್ಟ್ರೊಳಗಡೆ 6:30 ಶೋ ಇತ್ತು. ತುಂಬಾ ದಿನ ಆದ್ಮೇಲೆ ಒಬ್ನೇ ಹೋಗ್ತಿರೋದು ಮೂವಿಗೆ. ಅದು ಸಿಂಗಲ್ ಆಗಿ ಅಂತ ಫಿಲಂ ನೋಡ್ಬೇಕಾ? ನೀವು ಚಾನ್ಸ್ ಕೊಟ್ರೆ ಒಂದ್ ಅರ್ಧ ಗಂಟೆ ನಿಮ್ ಪಕ್ಕದಲ್ಲಿ ಕುತ್ಕೊಂಡು ಬಿಟ್ಟ ಅಂದ್ರೆ ಮುಖಾಮುಖಿ ಪಂಚರ್ ಆಗ್ಬಿಡ್ಬೇಕು. ಅನ್ಕೊಂಡೆ. ಬಟ್ ಅವಾಗ ಚೆನ್ನಾಗಿರುತ್ತೆ. ಈ ಥರ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಲೈಫಲ್ಲಿ ಅನ್ಕೊಂಡು ನಾನು ಹೋಗ್ತಿದ್ದೆ. ಇದೆಲ್ಲ ನೋಡ್ಕೊಂಡಾದ್ಮೇಲೆ ಮಾಲಲ್ಲಿ ಏನೇನಿದೆ ಪ್ರತಿಯೊಂದು ಶಾಪ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ಇಲ್ಲಿ ಮೇಲೆ ಕಾಣಿಸ್ತಿರೋದು ಒಂದು ನಮಗೆ ಲಾಸ್ಟ್ ಫ್ಲೋರಲ್ಲಿ ಇರೋದು ನಮ್ಮ ಥಿಯೇಟ್ರು. ಇಲ್ಲಿ ನಾವು ಹೋದ ತಕ್ಷಣ ನಮ್ಮದು ಬಾರ್‌ಕೋಡ್ ಇರುತ್ತೆ. ಬಾರ್‌ಕೋಡ್ ಸ್ಕ್ಯಾನ್ ಮಾಡ್ಕೊಂಡಿದ ತಕ್ಷಣ ನಾನು ಮೇಲೆ ಅಂತ ಒಂದು ವ್ಯೂ ನೋಡಿದೆ ಕೆಳಗಡೆ ಬೇಸ್ಮೆಂಟ್‌ಗೆ. ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿದೆ ನೋಡಿ. ಒಂಥರ ಫುಲ್ಲು ಇದಾಗಿತ್ತು. ಯಾವಾಗೋ ಫ್ರೆಂಡ್ಸ್ ಜೊತೆ ಬಂದರೆ ಚೆನ್ನಾಗಿರುತ್ತೆ. ಇದೆಲ್ಲ ನೋಡ್ಕೊಂಡು ನಾವು ಇಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಮಗಿಲ್ಲಿ ಈ ಮಾಲಲ್ಲಿ ಬಂದು ನಮಗೆ 12 ಥಿಯೇಟರ್ಸ್ ಇದ್ದಾವೆ. ಡಿಫ್ರೆಂಟ್ ಥಿಯೇಟರ್ಸ್. ನಮ್ದಿಲ್ಲಿ ಬಂದು 4ನೇ ನಂಬರ್ ಅನ್ನೋ ಥಿಯೇಟ್ರಲ್ಲಿ ಗೇಮ್ ಚೇಂಜರ್ ಮೂವಿ. ಅದನ್ನ ನಾನು ಹುಡ್ಕೊಂಡು ಹೋಗ್ತಿದ್ದೆ ಎಲ್ಲಿದೆ ಅಂತ. ಹುಡ್ಕೊಂಡು ಹೋಗ್ತಿದ್ದೆ, ಕೊನೆಯಲ್ಲಿ ಸಿಕ್ತು 4ನೇ ಇದು. ಅದಾದಮೇಲೆ ಮೂವಿನ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗೋದಕ್ಕೂ ಸ್ಟೇಜ್‌ಗೂ ಬಂದಿತ್ತು. ನಾನು ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನೇನು ಗುರು ಸ್ಟಾರ್ಟ್ ಆಗುತ್ತೆ ಅಂತ ನಾನು ವೆಯ್ಟ್ ಮಾಡ್ತಿದ್ರೆ ಇವ್ರು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಇವ್ರು ನೋಡಿ ಅಡ್ವರ್ಟೈಸ್‌ಮೆಂಟ್ ಹಾಕಿದ್ದಾರೆ. ಯಾರೋ ಇವರು ಅಡ್ವರ್ಟೈಸ್‌ಮೆಂಟ್ ಕೊಟ್ಟಿದ್ದಾರೆ, ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇದ್ರದ್ದು ಸಿನಿಮಾದು. ಇದೆಲ್ಲ ಆದ್ಮೇಲೆ ಇನ್ನೇನು ಫಸ್ಟ್ ಇದೇ ಬಂದು ನಮ್ಗೆ ಸ್ಟಾರ್ಟ್ ಆಯ್ತು ಅಂತೂ ಇಂತೂ ಮೂವಿ. ಫಸ್ಟ್ ಮೂವಿ ಇದೇ ಬಂದು ನಮಗೆ ಭಕ್ತಿಗೀತೆ. ಕಾರುಡು ಮಾ ಶ್ರೀನಿವಾಸ. ಈ ಮೂವಿನೂ ಕೊನೆ ಆಗ್ತಾ ಬಂತು. ಈ ಮೂವಿ ನೋಡಿಕೊಂಡು ಸರಿ ಹೊರಡೋಣ, ಟೈಮ್ ಬೇರೆ ಆಗಿತ್ತು ಅಂತ ಹೊರಗಡೆ ಬಂದ ತಕ್ಷಣ ನನಗೆ ಇಲ್ಲೊಂದು 2 ಡಿಫ್ರೆಂಟ್ ಟೈಪ್ ಆಫ್ ಇದು ಕಾಣಿಸಿತ್ತು. ಬಾಡಿ ಗಾರ್ಡ್ಸ್ ಬೊಂಬೆಗಳು. ಇರಲಿ ಅಂತ ನಾನು ಒಂದು 2 ಫೋಟೋ ತಗೊಂಡೆ. ತಗೊಂಡ ತಕ್ಷಣ ನೋಡಿದ್ರೆ ಹೊರಗಡೆ ಬಂದು ಬಸ್ ವೆಯ್ಟ್ ಮಾಡ್ತಿದ್ರಿ. ಆಲ್ರೆಡಿ 10 ಗಂಟೆ ಆಗಿತ್ತು. ಬಸ್ಸಸ್ ಯಾವುದೂ ಬರ್ತಿಲ್ಲ ನಾನು ಹೋಗೋ ಲೊಕೇಶನ್‌ಗೆ. ಏನು ಮಾಡೋಣ, ರಾತ್ರಿ ಬೇರೆ. ವೆಯ್ಟ್ ಮಾಡಿ ನಾನು ಹೋಗೋ ಲೊಕೇಶನ್‌ಗೆ ಯಾವುದೂ ಬಸ್ ಬರಲಿಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ನಾನು ನಿಯರ್ ಬೈ ಯಾವುದೋ ಒಂದು ಲೊಕೇಶನ್‌ಗೆ ಹೋಗುತ್ತೆ, ಪಕ್ಕದಲ್ಲೇ 1-2 ಕಿಲೋಮೀಟರ್ ವಾಕಬಲ್ ಇರುತ್ತೆ ಅಂತ ಇರಲಿ ಅಂತ ನಾನು ಆ ಬಸ್ಸೇ ಬರ್ತು. ಆ ಬಸ್ಸಲ್ಲಿ ಹತ್ತು ಕೂತ್ಕೊಂಡು ನೀನು ಹೋಗಬೇಕು ಅಂತ ನಾನು ಹೋದೆ. ನಾನು ಬಂದು ಇಳಿದೆ. ನನ್ನ ನಿಯರ್ ಲೊಕೇಶನ್‌ಗೆ, ಫರ್ವಾನಿ ಲೊಕೇಶನ್ ನಾನು ಹೋಗ್ಬೇಕಾಗಿರೋದು ಕೈತನ್ಗೆ. ಆಲ್ರೆಡಿ ಈಗ 11:30 ಆಗಿದೆ. 11:30 ಆಗಿದೆ, ಏನು ಮಾಡೋದು ಅಂದ್ಬಿಟ್ಟು ನಾನು ಈ ಕಡೆಯಿಂದ ಆ ಕಡೆ ರೋಡ್‌ಗೆ ಕ್ರಾಸ್ ಮಾಡೋಣ, ಇದನ್ನ ಸ್ಟೇರ್‌ಕೇಸ್ ಮಾಡೋಣ ಅಂತ ಯೋಚನೆ ಮಾಡಿದೆ. ಯಾವುದು ಬೇಡ, ಸ್ಟೇರ್‌ಕೇಸ್ ಮೇಲಿರೋದು ದೂರ ಆಗ್ಬಿಡುತ್ತೆ ಅಂತ ನಾನು ನೋಡಿ ಈ ವೆಹಿಕಲ್ಸ್ ಬರ್ತಿದ್ರು, ನಾನು ರೋಡ್ ಕ್ರಾಸ್ ಮಾಡ್ತಿದ್ದೀನಿ ಈ ಕಡೆಯಿಂದ ಆ ಕಡೆಗೆ. ನಾನು ಈ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ನನಗೆ ನಿಯರ್ ಬೈ ರೋಡ್ ಕ್ರಾಸ್ ಮಾಡಿದ್ರೆ ನನಗೆ ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಅಷ್ಟು ದೊಡ್ಡದಿದೆ ರೋಡ್ಸ್ ಈ ಕಡೆ. ಇರಲಿ ಅಂತ ರೋಡ್ ಕ್ರಾಸ್ ಮಾಡ್ಕೊಂಡು ನಾನು ಈ ಮೂವಿ ನೋಡಿದಾದ್ಮೇಲೆಲ್ಲ ಒಂದು ಯೋಚನೆ, ಆ ಮೂವಿಲಿ ಏನೋ ಕಂಟೆಂಟ್ ಕೊಟ್ಟಿದ್ದಾನೆ ಅಂದರೆ ನಾವು ₹1000ಗೆ ಎಲ್ಲರೂ ಅಷ್ಟೇ ಈಗ ₹1000, ₹2000 ವೋಟ್ ಎಲ್ಲ ಮಾರ್ಕೊಳ್ತೀರಿ. ಅವಾಗ ದುಡ್ಡುಗೋಸ್ಕರ ವೋಟ್ ಮಾರ್ಕೊಂಡು ವೋಟ್ ಹಾಕ್ತಿರಿ ದುಡ್ಡು ಕೊಟ್ಟಿರೋರಿಗೆ. ಅವ್ರೇನು ಮಾಡ್ತಾರೆ, ಗೆದ್ದಾದ್ಮೇಲೆ ಎಲ್ಲದ್ಮೇಲೂ ರೇಟ್ ರೈಸ್ ಮಾಡ್ತಾರೆ. ಇವಾಗ ನಾವು ನಮ್ಗೆ 1,000, 2,000 ಕೊಟ್ಟಿದ್ರೆ ನಮ್ಮ ಇದ್ರ ಮೇಲೆ ತಲೆ ಮೇಲೆ 20,000, 30,000 ಅದೇ ಥರ ಹಾಕಿ ವಸೂಲಿ ಮಾಡ್ಕೊಳ್ತಾರೆ ಎಲ್ಲದ್ರಲ್ಲೂ ರೇಟ್ ರೈಸ್ ಮಾಡಿ. ಅದಕ್ಕೆ ಹೇಳೋದು, ದುಡ್ಡಿಗೋಸ್ಕರ ನೀವು ಮಾರ್ಕೊಂಡ್ರು ಕೂಡ ನಿಮ್ಗೆ ಯಾರು ಒಳ್ಳೇದು ಮಾಡ್ತಾರೆ, ಯಾವ ಸರ್ಕಾರ ಬರೋ ಒಳ್ಳೇದಾಗುತ್ತೆ ಅನ್ನೋದು ಅವ್ರು ನೋಡಿ ವೋಟ್ ಹಾಕಿ. ಇಂಥದ್ದು ಹಾಕಿ ಅತಂತ್ರವಾಗಿ ಮತ್ತೆ ನಮ್ಮಿಂದ ನಾವೇ ಹೊಡೆಗಾರದಕ್ಕೆ ಮಾಡ್ತಾರೆ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಇದೆಲ್ಲ ಥಿಂಕ್ ಮಾಡೋದಾಗ ಇನ್ನೊಂದು ನಮಗೆ ರೀಸೆಂಟಾಗಿ ಆಗಿತ್ತು ಬೆಂಗಳೂರೊಂದು ಇನ್ಸಿಡೆಂಟ್ ನೆನಪಾಯ್ತು. ಏನು ಆ 3 ಹಸುಗಳು ಕೂಡ ಕೆಸ್ ಅನ್ನೋದಕ್ಕೂ ಇದಾಕಿದ್ದಾರೆ ಅಂದರೆ, ನಮ್ಮ ಇದ್ರಲ್ಲಿ ಬಂದು ನಮ್ಮ ಹಿಂದೂ ದೇಶ, ಹಿಂದೂ ಇದು ರಾಷ್ಟ್ರ ಅನ್ಕೊಂಡು ನಮ್ಮ ಕರ್ನಾಟಕದಲ್ಲೇ ನಾವು ಈ ಗೋಮಾತೆಗೆ ನಾವು ಸುರಕ್ಷತೆ ಕೊಡಲಿಲ್ಲ ಅಂದರೆ, ಚಿಕ್ಕ ಮಗುವಾಗಿರ್ಬೋದು, ಒಂದು ಪ್ರಾಣಿಗಾಗಿರ್ಬೋದು, ಒಂದು ಮನುಷ್ಯನಿಗಾಗಿರ್ಬೋದು ಎಷ್ಟು ಸೆಕ್ಯೂರ್ ಇದೆ ಅಂದ್ಕೊಳ್ಳಿ ನೋಡಿ. ಇಷ್ಟೆಲ್ಲ ಮಾಡಿದ್ರು. ಅವರೆಲ್ಲ ಮಾಡಿದಾಗ ಯಾರೊಬ್ಬ ಈ ಥರ ಮಾಡ್ದ ಅವ್ನಿಗೇನೋ ಯಾರೊಬ್ರು ಸಪೋರ್ಟ್ ಮಾಡ್ತಾರೆ, ದುಡ್ಡಿರೋನು ಸಪೋರ್ಟ್ ಮಾಡ್ತಾನೆ. ಇಲ್ಲಾಂದ್ರೆ ಎಮ್.ಎಲ್.ಎನೋ, ಎಂ.ಪಿನೋ ಯಾರೋ ರೆಕಮೆಂಡ್ ಮಾಡ್ತಾನೆ. ಅವ್ನು ಹೊರಗಡೆ ಬಂದ್ಬಿಡ್ತಾನೆ. ಬಂದೇನು ಮತ್ತೆ ರಾಜಾರೋಷವಾಗಿ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ಮಾಡೇ ಮಾಡ್ತಾನೆ. ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ನಮ್ಮ ಇದ್ರಲ್ಲಿ ಬಂದು ತುಂಬಾ ಬೇಜಾರಾಗುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ ಈ ಥರ ಹಿಂಗಾಗ್ತಿದೆ ಈ ನಡುವೆ ಇಷ್ಟಿಷ್ಟು ಇನ್ಸಿಡೆಂಟ್ಸ್ ಆಗ್ತಿದೆ. ಯಾವನು ಕೇಳೋನಿಲ್ಲ, ಮಾಡೋನಿಲ್ಲ. ಇದನ್ನೆಲ್ಲ ಆದ್ಮೇಲೆ ಏನು ಮಾಡ್ತಾರೆ, ನ್ಯೂಸ್ ಚಾನಲ್ ಇನ್ನು ಆದ್ರೆ ಅದನ್ನ ಮಾತ್ರ ಒಂದು ಕೆಲವೊಂದು 2 ದಿನ ಮಾತ್ರ ಹಿಂಗಾಯ್ತು, ಈ ಥರ ಮಾಡ್ದ, ಆ ಥರ ಮಾಡ್ದ ಅಂತ ಇದು ಮಾಡ್ತಾರೆ. ಮತ್ತೆ ಇವನು ಏನೋ ಅದಕ್ಕೇನೋ ಕೊಡ್ತಾನೆ, ಅದಕ್ಕೇನೋ ಪರಿಹಾರ ಮಾಡ್ತಾರೆ, ಏನೋ ಮಾಡ್ತಾರೆ ಅಷ್ಟೇ. ಮತ್ತೆ ಅದರಲ್ಲಿ ಯಾರ ಕೈವಾಡ ಇತ್ತು, ಏನಿತ್ತು ಅಂತ ಹೊರಗಡೆ ಬರೋದೇ ಇಲ್ಲ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಎಲ್ಲರೂ ಹಿಂಗಿದ್ದಾರೆ, ಯಾರು ಕೇಳಲ್ಲ, ಮಾಡಲ್ಲ. ಕಾಮನ್ ಪೀಪಲ್ಸ್ ಎಲ್ಲ ನಾವೆಲ್ಲ ಏನ್ ಮಾಡಕ್ಕಾಗುತ್ತೆ ಅಂತ ನಾನು ಯೋಚನೆ ಮಾಡ್ಕೊಂಡು ಬಂದೆ. ಇದು ನೋಡ್ರೆ ನಾನು ಸಡನ್ನಾಗಿ ಏನೇನು ಬೇರೆ ಇದೆ, ಮತ್ತೆ ರೋಡ್ ಕ್ರಾಸ್ ಮಾಡೋದು ಹೆಂಗೆ, ಆ ಕಡೆ ಎಗರಕ್ಕೆ ಹೋಗಲ್ಲ, ಈ ಕಡೆ ಇದು ಮಾಡಕ್ಕೆ ಹೋಗಲ್ಲ ಅನ್ಕೊಂಡೆ. ಒಂದು ನಿಮಿಷ ಶಾಕ್ ಆಯಿತು. ಅದಾದ್ಮೇಲೆ
ಇಲ್ಲಿಂದ ಇನ್ನಷ್ಟು ಮುಂದೆ ನೋಡಿದ್ರೆ ಅಲ್ಲಿ ರಶ್ ಓಪನ್ ಇತ್ತು. ರೋಡಿಂದ ಈ ಕಡೆಯಿಂದ ಆ ಕಡೆ ಕ್ರಾಸ್ ಮಾಡ್ಬೋದಾಗಿತ್ತು. ಅದೇ ಟೈಮಲ್ಲಿ ನೋಡ್ರೆ ಇಲ್ಲಿ ನೋಡಿ ಇದು ಯಾವುದೋ ಒಂದು ಚಿಕ್ಕ ಬೆಕ್ಕು ಕೂಡ ಇಲ್ಲೇ ಇದೆ. ಅದು ರಾತ್ರಿ ನೋಡಿ 12 ಗಂಟೆಲಿ ಏನು ಮಾಡ್ತಿದ್ದೆ ಇದು. ಆಮೇಲೆ ಇದೆಲ್ಲ ನೋಡಿಕೊಂಡು ಇವತ್ತು ಅಷ್ಟೇ ನನಗನ್ಸಿದ್ದು ನಾನು ಹೇಳಿದ್ದೀನಿ. ಇವತ್ತು ಮೂವಿದಾಗಿರ್ಬೋದು ಮತ್ತು ಪ್ರೆಸೆಂಟ್ ಇರ್ಬೋದು ಯಾವ ಥರ ಇದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲೂ ಅದೇ ಥರ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಕೌಂಟಲ್ಲಿ ಕೂಡ ನೀವು ಫಾಲೋ ಆಗಿ ಅದೇ ಥರ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.